ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ಸೀರೀಸ್ ಬಂದು 25 ಡೇಸ್ PT ಜಿಮ್ ಚಾಲೆಂಜ್ ಸೀರೀಸ್ ಡೇ 7. ಸ್ನೇಹಿತರೆ, ಇವತ್ತಿನ ನನ್ನ ದಿನ ಶುರುವಾಗಿದ್ದು ಈ ರೀತಿ. ಈಗ ನೋಡಿದ್ರಲ್ಲ, ಪಕ್ಷಿಗಳಾಗಿರ್ಬೋದು, ಹಕ್ಕಿಗಳು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇತ್ತಂತ. ಆಲ್ಮೋಸ್ಟ್ ನನ್ನ ಒಂದು ಡೇ ಈ ರೀತಿನೇ ಶುರು ಆಗತ್ತೆ. ಸೊ ಡೇ 7 ಮಾರ್ನಿಂಗ್ ನಾನು ಜೀರಾ ವಾಟರ್ ಕುಡ್ದೆ. ಯಾಕಂದ್ರೆ ಜಿಮ್ಗೆ ಸೇರಿ 5 ಡೇಸ್ ಆಗಿದೆ. ಆಲ್ಮೋಸ್ಟ್ 5 ಡೇಸ್ ಆದ್ಮೇಲೆ ಸರ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೇಡ, ಪ್ಲೇನ್ ವಾಟರ್ ಕುಡೀರಿ, ಇಲ್ಲ ಅಂದ್ರೆ ಜೀರಾ ವಾಟರ್ ಕುಡೀರಿ ಅಂತ ಹೇಳಿದ್ರು. ಸೊ ಆಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ಬೆಳಿಗ್ಗೆ 10 ಗಂಟೆಯಿಂದ ಈವ್ನಿಂಗ್ ಒಂದು 4 o'clock ಒಳಗಡೆ ನೀವು 3 types ಆಫ್ ವಾಟರ್ನ ಆಲ್ಟರ್ನೇಟಿವ್ ಆಗಿ ಕುಡೀರಿ ಅಂತ ಹೇಳಿದ್ರು. ಅದ್ ಯಾವ್ಯಾವ್ದಂದ್ರೆ ಜೀರಾ ವಾಟರು, ಮತ್ತೆ ಕೊತ್ತಂಬರಿ ಬೀಜದ ನೀರು, ಹಾಗೆ ತಂಪು ಬೀಜದ ನೀರು. ಸೊ ಈ ರೀತಿ 3 types ಆಫ್ ವಾಟರ್ನ ಕುಡಿಯಕ್ ಹೇಳಿದ್ದಾರೆ ಆಲ್ಟರ್ನೇಟಿವ್ ಆಗಿ. ಸೊ ನಾನು ಹಿಂದಿನ ದಿವಸ ಜೀರಾ ವಾಟರ್ ಮಾಡ್ಕೊಂಡಿದ್ದೆ ಸಂಡೇ. ಸೊ ಹಾಗಾಗಿ ಮಾರ್ನಿಂಗ್ ನಾನು ಅದನ್ನೇ ಕುಡ್ದೆ. ಹಾಗೆ ಇಲ್ಲಿ ಸೊಪ್ಪಿನ ಸಾರು ಇತ್ತಲ್ವಾ, ಪ್ರೀವಿಯಸ್ ಡೇ ಮಾಡಿದ್ದು, ಅದು ಕೂಡ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿ ಇಟ್ಟಿದ್ದೆ, ಬಿಸಿ ಮಾಡಿಕೊಂಡೆ ಅದನ್ನು ಕೂಡ. ಸೊ ಸಾರಿನ ಬಿಸಿ ಮಾಡಿ ಈ ಒಂದು ಜೀರಾ ವಾಟರ್ನ ನಾನು ಗ್ಲಾಸ್ಗೆ ಹಾಕೊಂಡು ಕುಡ್ದೆ. ತುಂಬಾ ಬಿಸಿ ಇತ್ತು ಅಂತ ಹೇಳಿ ಒಂದು ಹಾಫ್ ಗ್ಲಾಸ್ ಅಷ್ಟೇ ಹಾಕೊಂಡೆ. ಮತ್ತೆ ಬೇಕಾದ್ರೆ ಹಾಕೊಳ್ಳೋಣ ಅಂತ ಹೇಳಿ ಮುಚ್ಚಿಟ್ಟು, ಇಲ್ಲಾಂದ್ರೆ ಹಿಡ್ಕೊಳಕ್ ಕಷ್ಟ ಅಂತ ಹೇಳಿ ಇಷ್ಟು ಹಾಕೊಂಡು ಜೀರಾ ವಾಟರ್ನ ಕುಡ್ದು ಸ್ವಲ್ಪ ಕೆಳಗಡೆ ಕೆಲಸ ಇತ್ತು ಅಂತ ಹೇಳಿ ಹೋದೆ. ಶಾಂತ ಅವರು ಬರೋದಿತ್ತು, ಹಾಗಾಗಿ ನಾನು ಮನೆಗೆ ಇಲ್ಲಿ ಬಾಗ್ಲಾಕೊಂಡು ಕೆಳಗಡೆ ಹೋಗಿ ಸ್ವಲ್ಪ ಅಂಗಡಿನಲ್ಲಿ ಏನಾದ್ರೂ ಕೆಲಸ ಇದ್ರೆ ನೋಡೋಣ ಅಂತ ಹೇಳಿ ಹೊರಟೆ. ಸೊ ಆಕ್ಚುಲಿ ನನ್ನ ಒಂದು ಅಂಗಡಿ ಇತ್ತಿ ಅಲ್ವಾ ಕೆಳಗಡೆ, ಅದರಲ್ಲಿ ಲಾಸ್ಟ್ ಕೊನೆಯಲ್ಲಿ ನೀವೇನ್ ನೋಡ್ತಾ ಇರ ಬಾಗ್ಲು ಮುಚ್ಚಿತ್ತಲ್ಲ, ಅದನ್ನ ನಾನು ಆಕ್ಚುಲಿ ವೆಕೇಟ್ ಮಾಡಿದೆ. ಅಂದ್ರೆ 1 week ಮುಂಚೆ ಇದು ವಿಡಿಯೋ. ವೆಕೇಟ್ ಮಾಡೋಕ್ಕೆ 1 week ಮುಂಚೆ, ಅಂದ್ರೆ ಇದು ಆಕ್ಚುಲಿ 25th of November ಅಲ್ವಾ, November 30th ಅದನ್ನ ವೆಕೇಟ್ ಮಾಡಿದೆ. ಸೊ 1 ವಾರದಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನ ಶಾಂತ ಅವ್ರಿಗೆ ಹೇಳಿ, ಅದನ್ನೆಲ್ಲ ಅವ್ರಿಗೆ ಹೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಅವರು 1 week ಬಂದ್ರು. ಆಕ್ಚುಲಿ ಅವ್ರಿಗೆ 1 month ಇಂದಾನೆ ಹೇಳ್ತಾ ಇದ್ದೆ. ಸೊ ಅದು ಖಾಲಿ ಮಾಡ್ಬೇಕು ಅಂತ ಹೇಳಿ. ಈ ಕಡೆ ಸಣ್ಣ ಶೆಟರ್ ಅಲ್ಲೂ ಕೂಡ ಸ್ವಲ್ಪ ಕೆಲ್ಸಗಳಿತ್ತು, ಸಾಮಾನುಗಳೆಲ್ಲ ಏನ್ ಬೇಕು ಏನ್ ಬೇಡ ಅಂತೆಲ್ಲ ನೋಡೋದು. ಸೊ ಶಾಂತ ಅವ್ರಿಗೆ ಸ್ವಲ್ಪ ಕೆಲಸ ಹೇಳಿ ನಾನು ಮೇಲ್ ಬಂದೆ. ಟೆರೆಸ್ಗೆ ಬಂದು ಸ್ವಲ್ಪ ವಾಕ್ ಮಾಡಿದೆ. ಸೊ ಹೇಗೂ ಜೀರಾ ವಾಟರ್ ಕುಡ್ದಿದ್ನಲ್ಲ, ಇನ್ನೂ ಹಸಿವೆ ಇರ್ಲಿಲ್ಲ, ಹಾಗಾಗಿ ಮೇಲ್ ಬಂದೆ. ವಾಕ್ ಮಾಡುವಾಗ ಆಕ್ಚುಲಿ ನಾನು ನಮ್ಮ ಆಟೋದವ್ರು ಏನಿದ್ದಾರಲ್ವಾ, ನಾನು ಹಿಂದಿನ ದಿವಸ ಕೂಡ ನಿಮ್ಗೆ ಹೇಳಿದೀನಿ ನೋಡಿ, ಸೊಪ್ಪೆಲ್ಲ ತಂದು ಕೊಟ್ಟಿದ್ರು ಅಂತ ಹೇಳಿ. ಅವ್ರಿಗೆ ಫೋನ್ ಮಾಡೋಣ ಅಂತ ನೋಡಿದ್ರೆ ಅವ್ರ ಅಣ್ಣ ತಗೊಂಡ್ರು. ಪಾಪ ಅವ್ರಿಗೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ಅನ್ಬಿಟ್ಟು ತುಂಬಾ ಬೇಜಾರಾಯ್ತು ನನ್ಗೆ. ಹಿಂದಿನ ದಿವಸ ತಾನೇ ಸೊಪ್ಪೆಲ್ಲ ತಂದು ಕೊಟ್ಟಿದ್ದ ಒಳ್ಳೆ ಹುಡುಗ, ಏನಾಯ್ತೋ ಏನೋ ಅಂತ ಅನ್ಕೊಂಡು ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡು ಅದೇ ಒಂದ್ ಮೈಂಡ್ ಸೆಟ್ ಅಲ್ಲಿ ನಾನು ಬಂದೆ. ತಿಂಡಿ ಬೇಗ ತಿನ್ಬೇಡ ಅಂತ ಹೇಳಿ ನಾನು ಬೇಗನೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ಕೆಲ್ಸಗಳೆಲ್ಲ ಮುಗಿಸಿ ಹೋದೆ ಅವತ್ತು ಆಕ್ಚುಲಿ. ಸೊ ತಿಂಡಿಗೆ ನಾನಿಲ್ಲಿ ಪಪಾಯ ಫಸ್ಟ್ ಸ್ವಲ್ಪ ಹಾಕೊಂಡೆ. ಹಾಗೆ ಇಲ್ಲಿ ದೋಸೆ ಮಾಡಿಟ್ಟಿದ್ದೆ ಆಲ್ರೆಡಿ, ಸೊ ಅದನ್ನು ಕೂಡ ಹಾಕೊಂಡೆ. ಐ ಥಿಂಕ್ ಅವತ್ತು ನಾನು ಬೆಳಗ್ಗೆ ಬೇಗ ಮಾಡಿದ್ದೆ ಅಥವಾ ಪ್ರೀವಿಯಸ್ ಡೇ ಜಾಸ್ತಿ ಮಾಡಿದ್ದೆ ಅಂತ ಕಾಣುತ್ತೆ. ದೋಸೆ ಇತ್ತು ಆಲ್ರೆಡಿ, ಅದನ್ನ ಬಿಸಿ ಮಾಡ್ತಾ ಇದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿತ್ತು ಇದು. ರಾಗಿ ಮತ್ತೆ ಗೋಧಿ ಹಿಟ್ಟು ಹಾಕಿ ಮಾಡಿದಂತಹ ದೋಸೆ. ಹಾಗೆ ಇಲ್ಲಿ ಸೊಪ್ಪನ್ನು ಕೂಡ ಈ ಒಂದು ಬಟ್ಲಿಗೆ ಹಾಕೊಂಡೆ. ಸೊಪ್ಪು ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತಲ್ವಾ, ನೀವೇ ನೋಡಿದ್ರಿ ಅಲ್ವಾ, ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಆಟೋದವ್ರು ತಂದು ಕೊಟ್ಟಿದ್ದು ಈ ಒಂದು ಸೊಪ್ಪನ್ನ ಮಾರ್ಕೆಟ್ಗೆ ಹೋದಾಗ. ಪಾಪ ಹುಡುಗನ್ಗೆ ಆಕ್ಸಿಡೆಂಟ್ ಆಗಿ ಕೇಳಿ ತುಂಬಾ ಬೇಜಾರಾಯ್ತು. ಅದೇ ಫೀಲ್ ಅಲ್ಲಿ ನಾನು ಬೇಜಾರ್ ಮಾಡ್ಕೊಂಡೇನೆ ಹಾಕೊಂಡೆ ಇಲ್ಲಿ ಸೊಪ್ಪನ್ನ, ಅವ್ರನ್ನ ನೆನಪಿಸ್ಕೊಂಡು. ಪಾಪ ಇನ್ನು ಸಣ್ಣ ಹುಡುಗ, ಏನಾಯ್ತೋ ಏನೋ ಅಂತ ಅನ್ಬಿಟ್ಟು ಹಾಗೆ ನಾನಿಲ್ಲಿ ಹಾಕೊಂಡು
ತಿಂದೆ ಆಕ್ಚುಲಿ. ಇದು ತಮ್ಮನೇಲ್ಗೆ ಒಂದು ಫೋಟೋ ತಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀಟಾಗಿ ಈ ಒಂದು ರಾಗಿ ದೋಸೆನ ಹಾಕೊಂಡೆ. ಈ ರೀತಿ ಇತ್ತು ನೋಡಿ ಸ್ನೇಹಿತರೆ ಅವತ್ತಿನ ದಿವಸ ನನ್ನ ಒಂದು ಬ್ರೇಕ್ಫಾಸ್ಟ್. ಸ್ವಲ್ಪ ಸೊಪ್ಪು, ಪಪ್ಪಾಯಿ ಹಾಗೆ ರಾಗಿ ದೋಸೆ. ಅದಾದ್ಮೇಲೆ ತಿಂದೆಲ್ಲಾದ್ಮೇಲೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ಟೆ ಎಲ್ಲ ಒಗೆದಿತ್ತು, ಅದೆಲ್ಲ ಒಗ್ದು ಬಂದು ಇನ್ನೇನ್ ಮಧ್ಯಾಹ್ನ ಆಗ್ತಿತ್ತು. ಮಧ್ಯಾಹ್ನದ್ದು ಊಟ ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ಜಿಮ್ಗುನು ಹೋಗ್ಬೇಕಲ್ವಾ, ನಾನೇ ಎಲ್ಲ ಮಾಡ್ಕೊಳ್ಬೇಕು. ಹಾಗಾಗಿ ಮಧ್ಯ ಬಿಟ್ಟು ಕೆಲ್ಸನ ಹೋಗಕ್ಕೂ ಆಗಲ್ಲ. ಹಾಗಾಗಿ ನಾ ಇಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಿಸ್ದೆ. ಒಂದ್ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಮತ್ತೆ ಒಂದ್ ಸ್ವಲ್ಪ ಸಾಲ್ಟ್ ನ ಹಾಕಿ ಇದಕ್ಕೆ ನಾನು ನೀಟಾಗಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡೆ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಬೇಕಾಗುತ್ತೆ. ನೀವು ಇವಾಗ ನೋಡ್ತಾ ಇರಲ್ವಾ, ಈ ಪಾತ್ರೆಲಿ ಏನು ಬೆಳಿಗ್ಗೆ ಪಪ್ಪಾಯಿ ಇತ್ತಲ್ಲ ಅದನ್ನ ಸ್ವಲ್ಪ ತಿನ್ಬಿಟ್ಟು ಕೆಲ್ಸಗಳೆಲ್ಲ ಮಾಡಿದ್ನಲ್ಲ, ಪಪ್ಪಾಯಿ ಸ್ವಲ್ಪ ತಿಂದು ಅದಾದ್ಮೇಲೆ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡೆ. ಈ ರೀತಿ ಸಾಫ್ಟ್ ಆಗೋ ರೀತಿ. ಸೊ ಹಿಟ್ಟನ್ನ ಕಲ್ಸಾದ್ಮೇಲೆ ನಾನಿಲ್ಲಿ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ತಿಂದೆ. ಇವಾಗ ಏನ್ ನೀವು ನೋಡ್ತಾ ಇರ ನೆನ್ಸಿರೋದು ಅಷ್ಟ್ರಲ್ಲಿ ಒಂದ್ ಸ್ವಲ್ಪ ತಗೊಂಡು ತಿಂದೆ, ಸ್ವಲ್ಪ ಹಿಟ್ಟು ನೆನೆಲಿ ಅಂತ ಹೇಳಿ ಬಿಟ್ಬಿಟ್ಟು. ಅದಾದ್ಮೇಲೆ ಈ ರೀತಿ ರೌಂಡ್ಗೆ ನಾನು ಮಾಡ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಂಡು ಚಪಾತಿಗಳನ್ನ ಮಾಡಿಟ್ಬಿಟ್ಟೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಸ್ಟರ್ಡ್ ಆಯಿಲ್ ಹಾಕಿ ಚಪಾತಿನ ಮಾಡ್ಕೊಳ್ತಾ ಇದೀನಿ. ಸೊ ಚೆನ್ನಾಗಿ ಬರುತ್ತೆ ಈ ರೀತಿ. ಒಂದ್ಸತಿ ಟ್ರೈ ಮಾಡಿ ನೀವು. ನಾರ್ಮಲ್ ಚಪಾತಿಗೆ ಅಂತ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಾಡಿದ್ರೆ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಮತ್ತೆ ಶಕ್ತಿ ಕೂಡ ಇರುತ್ತೆ ಜಾಸ್ತಿ. ರಾಗಿ ಹಿಟ್ಟು ಯೂಸ್ ಮಾಡೋದ್ರಿಂದ ನಿಮ್ಗೆ ಎನರ್ಜಿ ಲಾಸ್ ಅಂತ ಹೇಳಿ ಅನ್ಸಲ್ಲ. ಸೊ ನಾನಿಲ್ಲಿ ಒಂದೆರಡು ಚಪಾತಿ ಹಾಕೊಂಡೆ ತಟ್ಟೆಗೆ. ಸೊ ಇದು ಸಾಕಂತ ಅನ್ನಿಸ್ತು. ಇನ್ನ ಒಂದು ಸ್ವಲ್ಪ ಮಾಡಿಟ್ಟಿರೋದು ಹಂಗೆ ಇಟ್ಟೆ, ನಾನು ಈವ್ನಿಂಗ್ಗೆ ಆಗುತ್ತೆ ಅಂತ ಹೇಳಿ. ಇಲ್ಲಿ ಸ್ವಲ್ಪ ಪಪ್ಪಾಯಿ ಮತ್ತೆ ಇನ್ನೊಂದ್ ಸ್ವಲ್ಪ ಸಲಾಡ್ ಅಂದ್ರೆ ಮೊಳಕೆ ಬಂದಿರುವಂತಹ ಏನು ಹೆಸರು ಕಾಳು ಮೆಂತ್ಯ ಎಲ್ಲ ಹಾಕೊಂಡು ತಿಂದು ಅದಾದ್ಮೇಲೆ ನಾನು ಶಾಂತ ಅವರು ಹಾಸ್ಪಿಟ್ಲಿಗೆ ಬಂದ್ವಿ. ಇವ್ರನ್ನ ನೋಡೋಣ ಅಂತ ಅಂದ್ಬಿಟ್ಟು ಮುತ್ತು ಅವ್ರನ್ನ ಹಣ್ಣುಗಳು ತಗೊಂಡ್ ಹೋಗಿದ್ದೆ. ಹಾಗೆ ಅಲ್ಲೆಲ್ಲ ಒಳಗಡೆ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡೆ. ಅದು ಕೊಟ್ಬಿಟ್ಟು ಸ್ವಲ್ಪ ಮಾತಾಡ್ಸ್ಕೊಂಡು ಧೈರ್ಯ ಹೇಳಿ ನಾನು ಅಲ್ಲಿಂದ ಹೊರಟೆ. ಸೊ ನನಗೊಂದ್ ಸ್ವಲ್ಪ ಬಟ್ಟೆಗಳು ಬೇಕಿತ್ತು ಅಂತ ಹೇಳಿ ಒಂದೆರಡು ಟೀ ಶರ್ಟು ಮತ್ತೆ ಒಂದೆರಡು ಪ್ಯಾಂಟು, ಐ ಥಿಂಕ್ ಒಂದ್ ಪ್ಯಾಂಟ್ ಏನೋ ತಗೊಂಡೆ, ಮತ್ತೆ ಸಾಕ್ಸ್ ತಗೊಂಡೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಕಡಲೆಕಾಳು ಬೇಕಿತ್ತು ಮನೆಗೆ ಅಂತ ಹೇಳಿ ತಗೊಂಡೆ. ನಂಗೂ ಸ್ವಲ್ಪ ಹಣ್ಣುಗಳೆಲ್ಲ ತಗೊಂಡೆ. ಹಾಗೆ ಈವ್ನಿಂಗ್ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದೆ. ಜಿಮ್ಮಿಗೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ತಿಂದು ಜಿಮ್ಮಿಗೆ ಹೋಗಿ ಬಂದೆ. ವಾಪಸ್ ಮನೆಗೆ ಬರ್ತಾ ಇರುವಂತ ವಿಡಿಯೋ ಅಂತ ಕಾಣುತ್ತೆ ಇದು. ಎಸ್, ಜಿಮ್ಗೆ ಹೋಗಿ ಬಂದು ನಾನಿಲ್ಲಿ ಒಂದ್ ಸ್ವಲ್ಪ ಫಸ್ಟ್ಗೆ ಪ್ಲೇನ್ ವಾಟರ್ ಕುಡ್ದೆ. ಸೊ ಮುತ್ತುನ ಹೋಗಿ ನೋಡ್ ಬಂದಿದ್ದು ಒಂದ್ ಸಮಾಧಾನ ಆಯ್ತು, ಬಟ್ ಬೇಜಾರಾಯ್ತು. ಆದ್ರೂನು ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಅವರು ಒಂದ್ ದೊಡ್ಡ ಗಂಡ ಅಂತರದಿಂದ ಆಗಿದ್ದಾರೆ ಅಂತ ಅನ್ಕೊಂಡು ನಾನು ಧೈರ್ಯ ಹೇಳಿ ಬಂದ್ಬಿಟ್ಟೆ. ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕು ಅಂತ ಹೇಳಿದಾರಂತೆ ಡಾಕ್ಟರು. ಅವ್ರಿಗೇನು ಅಷ್ಟು ತಿನ್ನಕ್ಕಾಗಲ್ಲ. ಸೊ ಬಂದ್ಬಿಟ್ಟು ನಾನಿಲ್ಲಿ ಚಪಾತಿ ಇತ್ತಲ್ವ ಆಲ್ರೆಡಿ ಮಧ್ಯಾಹ್ನ ಮಾಡಿದ್ದು. ಸೊ ನೋಡ್ದೆ ಏನಾದ್ರು ಕೆಲ್ಸಗಳಿದ್ಯಾ ಅಡ್ಗೆ ಮನೆಯಲ್ಲಿ ಅಂತ ಹೇಳಿ ನೋಡ್ಬಿಟ್ಟು ಏನು ಇರ್ಲಿಲ್ಲ, ಇದು ಇತ್ತು. ಮತ್ತೆ ಸೊಪ್ಪಿನ ಸಾರು ಕೂಡ ಇತ್ತು. ಅದೇ ಮುತ್ತುನ ನೆನಪಿಸ್ಕೊಂಡೆ. ಅವತ್ತೆಲ್ಲ ಸ್ವಲ್ಪ ಬೇಜಾರೆಲ್ಲ ಇದ್ದೆ, ಏನಪ್ಪ ಹಿಂಗಾಯ್ತಲ್ಲ ಕತೆ ಅಂತ. ಯಾಕಂದ್ರೆ ನಮ್ಗೆ ಲೋಡ್ ಎಲ್ಲ ತಗೊಂಡ್ ಹೋಗೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಕೂಡ ನಾನು ಮುತ್ತುಗೆ ಹೇಳ್ತಾ ಇದ್ದೆ. ಆಟೋಗೆ ಲೋಡ್ ತಗೊಂಡೋಗಕ್ಕಾಗಿರ್ಬೋದು, ಪಾರ್ಸೆಲ್ಲ ಕೊಡೋದಕ್ಕೆ, ಮತ್ತೆ ನಂದು ಜಿಮ್ಗೆ ಆಗಿರ್ಬೋದೆಲ್ಲ ತುಂಬಾ ಬೇಜಾರಾಯ್ತು. ಒಳ್ಳೆ ಹುಡುಗ ಹಿಂಗಾಯ್ತಲ್ಲ ಅಂತ ಹೇಳಿ ಅಷ್ಟೇ. ಅದಾದ್ಮೇಲೆ ನಾನು ಈವ್ನಿಂಗು ಚಪಾತಿ ತಿಂದೆ, ಅದೇ ಒಂದು ಮೈಂಡಲ್ಲಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಫ್ರಿಡ್ಜ್ ತೆಗೆದು ಒಂದ್ ಸ್ವಲ್ಪ
ಏನೇನಿದೆ ಅಂತ ನೋಡ್ಕೊಂಡೆ. ಸೊಪ್ಪುಗಳೆಲ್ಲ ಇತ್ತು ನೋಡಿ, ಇಲ್ಲಿ ತೋರಿಸ್ತೇನೆ. ಈ ಸೊಪ್ಪೆಲ್ಲ ಆಕ್ಚುಲಿ ಆ ಹುಡುಗ ತಂದ್ಕೊಟ್ಟಿರೋದೇನೆ. ಸೊ ಅದನ್ನೇ ನಾನು ಏನೇನಿತ್ತು ನೋಡ್ಕೊಂಡೆ ಫ್ರಿಜ್ ಅಲ್ಲಿ, ಸ್ವಲ್ಪ ಮಾರನೇ ದಿವ್ಸಕ್ಕೆ ಏನಾದ್ರೂ ಬೇಕಾ ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ಇತ್ತು. ಸಲಾಡ್ ಇತ್ತು, ಸೊಪ್ಪಿತ್ತು, ಹಣ್ಣಿತ್ತು, ಎಲ್ಲ ಇತ್ತು. ಹಾಗಾಗಿ ಏನು ತಗೊಳ್ಳೋ ಅಷ್ಟಿರ್ಲಿಲ್ಲ. ಸ್ವಲ್ಪ ಸಲಾಡ್ ತಕೊಂಡೆ. ಹಾಗೆ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದ್ ಸ್ವಲ್ಪ ಮೂಲಂಗಿ ತೆಕ್ಕೊಂಡೆ. ಇನ್ನು ಇದೇನ್ ಹಾಳಾಗ್ಬಿಡುತ್ತೆ ಬಿಟ್ರೆ ಅಂತ ಅನ್ಬಿಟ್ಟು, ಯಾವ್ದು ಹಾಳಾಗೋ ತರ ಇತ್ತೋ ಅಂತ ತರಕಾರಿ ಎಲ್ಲ ತಗೊಂಡ್ಬಿಟ್ಟೆ. ಯಾಕಂದ್ರೆ ಸುಮ್ನೆ ವೇಸ್ಟ್ ಆಗುತ್ತಲ್ವಾ, ಅದಕ್ಕೇನೆ ಫಸ್ಟ್ ಯಾವ್ದು ಹಾಳಾಗೋ ತರ ಇದ್ರೆ ಅದನ್ನ ಯೂಸ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ನಾನು ಸ್ವಲ್ಪ ಮೂಲಂಗಿ ಮತ್ತೆ ಕ್ಯಾರೆಟ್ ಎಲ್ಲ ಇತ್ತಲ್ಲ, ಅದೆಲ್ಲ ತೆಕ್ಕೊಂಡೆ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಇಲ್ಲಿ ಬೀಟ್ರೂಟ್ ಕೂಡ ಒಂದ್ ಸ್ವಲ್ಪ ತೆಕ್ಕೊಂಡೆ. ಸ್ನೇಹಿತರೆ, ಸೊ ಇಲ್ಲಿ ಮೂಲಂಗಿ, ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಒಂದ್ ಸ್ವಲ್ಪ ಹೆಚ್ಚಿದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಒಂದು ಬೀಟ್ರೂಟ್ ಅಲ್ಲಿ ನಾನು ಒಂದ್ ಕಾಲ್ ಭಾಗ ಅಂತ ತಗೊಂಡೆ, ಬಟ್ ಅದ್ರಲ್ಲೂ ಸ್ವಲ್ಪನೇ ತಗೊಂಡೆ, ಅಷ್ಟು ಆಗ್ಲಿಲ್ಲ. ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡುವಾಗ ಜಾಸ್ತಿ ಆಗತ್ತೆ. ಸೊ ಇದಕ್ಕೆ ಒಂದ್ ಸ್ವಲ್ಪ ಇವಾಗ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತೀನಿ. ಸೊ ಇದೊಂದು 5 ಇದೆ, ಇದೊಂದು 5 ಸಪ್ರೇಟ್ ಆಗಿ ಇಟ್ಕೊಳ್ತೀನಿ. ಇಲ್ಲಾಂದ್ರೆ ಇದಕ್ಕೊಂದ್ ಸ್ವಲ್ಪ ಇದನ್ನ ಸ್ಪ್ರೌಟ್ಸ್ ನ ಆಡ್ ಮಾಡಿ ಚೂರ್ ಪೆಪ್ಪರ್ ಆಡ್ ಮಾಡ್ತೀನಿ. ಆಪಲ್ ಸೈಡರ್ ವಿನಿಗರ್ ಇವತ್ತು ಆಡ್ ಮಾಡಲ್ಲ, ಯಾಕಂದ್ರೆ ನೀನೇ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗಿತ್ತು ನನಗೆ. ಗ್ಯಾಸ್ಟ್ರಿಕ್ ಆದಾಗ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಚೂರೇ ಸಾಲ್ಟು, ಚೂರ್ ಪೆಪ್ಪರ್ ಹಾಕಿ ರೆಡಿ ಮಾಡ್ತೀನಿ ಇವಾಗ ಸಲಾಡ್ನ. ಸ್ನೇಹಿತರೆ, ಇದು ಬಾದಾಮಿದು ಸಿಪ್ಪೆ ತೆಗ್ದೆ ಇವಾಗ ಒಂದ್ 5 ಮತ್ತೆ 5 ರೈಸನ್ಸ್ ತಗೊಂಡಿದ್ದೀನಿ. ಆಮೇಲೆ ಹಸುವಾದ್ರೆ ಇನ್ನೊಂದ್ ಸ್ವಲ್ಪ ತಗೊಳ್ಳೋಣ ಅಂತ. ಒನ್ ಟೈಮ್ಗೆ 5 ಅಥವಾ 3 ತಿನ್ನಕ್ ಹೇಳಿದ್ದಾರೆ. ಸೊ 1-2 ಅವರ್ಸ್ ಒಂದ್ಸತಿ ತಿನ್ಬೋದು. ಸೊ ಹಾಗಾಗಿ ದಿವಸದಲ್ಲಿ ನೀವು ಇದು ಎಷ್ಟು ಸತಿ ಬೇಕಾದ್ರೂ ತಿನ್ಬೋದು. ಅಂದ್ರೆ 2 ಅವರ್ಸ್ ಒಂದ್ಸತಿ. ಎಷ್ಟು ಸತಿ ಅಂತಂದ್ರೆ ತುಂಬಾ ಅಲ್ಲ, ಹಸುವಾದಾಗ ಮಾತ್ರ. ಸೊ ಇಲ್ಲಿ ಪಪ್ಪಾಯ ಹೆಚ್ಕೊಂಡಿದೀನಿ ನಾನು, ಇನ್ನೊಂದ್ ಸ್ವಲ್ಪ ಇದೆ, ಜಾಸ್ತಿ ಆಗುತ್ತೆ, ಅದು ಹಾಗೆ ಇಟ್ಟಿದ್ದೀನಿ ಮಿಕ್ಕಿರೋದು. ಸೊ ಇದಿಷ್ಟು ಇವಾಗ ತಿಂದು ಒಂದು 5-10 ಮಿನಿಟ್ಸ್ ಬಿಟ್ಟು, ಇದನ್ನ ತಿಂದು ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ನಾನು ಇಲ್ಲಿ ಹೇಳಿದ್ನಲ್ಲ, ಇದರಲ್ಲಿ ರೊಟ್ಟಿ ತೋರಿಸಿದ್ನಲ್ಲ ಅವಾಗಲೇ, ಅದು ಮತ್ತೆ ಸೊಪ್ಪು, ಐ ಮೀನ್ ಚಪಾತಿ, ರಾಗಿ ಮತ್ತೆ ಗೋಧಿದು ಚಪಾತಿ ಮತ್ತೆ ಸೊಪ್ಪು, ಇದಿಷ್ಟು ನನ್ನ ಒಂದು ಫುಡ್. ಇದಕ್ಕೊಂದು ಸ್ಪ್ರೌಟ್ಸ್ ಒಂದು ಹಾಕೋದು ಬಾಕಿ ಇದೆ. ನೋಡಿ ಸ್ನೇಹಿತರೆ, ಒಂದು ಚೂರೇ ಉಪ್ಪು, ಜಾಸ್ತಿ ಹಾಕ್ತಾ ಇಲ್ಲ ನಾನು, ಇಷ್ಟೇ ಉಪ್ಪು ಹಾಕ್ತಾ ಇದೀನಿ. ಮತ್ತೆ ಇಲ್ಲಿ ಮೇಲೆ ಪೌಡರ್ ಮಾಡಿರುವಂತ ಜೀರಾ ಮತ್ತೆ ಪೆಪ್ಪರ್ ಪೌಡರ್, ಜೀರಾನೇ ಜಾಸ್ತಿ ಇದೆ ಇದರಲ್ಲಿ, ಹಾಕ್ತಾ ಇದೀನಿ. ಸೊ ಇವಾಗ ಇರ್ಲಿ ಅಂತ ಹೇಳಿ ಇದನ್ನೇ ಹಾಕ್ತಾ ಇದೀನಿ. ಸೊ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಇದನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ. ಬೇಕಾದ್ರೆ ಇದಕ್ಕೆ ಲೈಮ್ ಹಾಕೊಳ್ಬಹುದು, ಒಂಚೂರೇ ಲೈಮ್ ಹಾಕ್ತೀನಿ ಇದಕ್ಕೆ. ಸ್ನೇಹಿತರೆ, ಇಲ್ಲಿ ಒಂದ್ ಸ್ವಲ್ಪ ಲೈಮ್ ಕಟ್ ಮಾಡ್ಕೊಂಡಿದೀನಿ, ಇದನ್ನ ಒಂಚೂರು ಹಾಕ್ತೀನಿ. ಯಾಕಂದ್ರೆ ಡ್ರೈ ಅನ್ಸುತ್ತೆ, ಒಂದ್ ಸ್ವಲ್ಪ ಲೈಮ್ ಹಾಕೋಣ ಅಂತ. ಒಂದಿಷ್ಟೇ 1/4 ಚಮಚದಷ್ಟು ಹನಿ ಹಾಕ್ತಾ ಇದೀನಿ. ಯಾಕಂದ್ರೆ ಇವತ್ತು ನಾನು ಹನಿ ಯೂಸೇ ಮಾಡಿಲ್ಲ, ಯಾಕಂದ್ರೆ ಬೆಳಗ್ಗೆ ಕೂಡ ನಿಂಬೆಹಣ್ಣಿಲ್ಲ ಅಂತ ಜೀರಾ ವಾಟರ್ ಕುಡ್ದಿದ್ದೆ, ಹಾಗಾಗಿ ಚೂರೆ ಹನಿ. ಸೊ ಇದು ರೆಡಿ ಆಯ್ತು ಇವಾಗ. ಸೊ ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಸೊ ಇದನ್ನ ಒಂದು ಸ್ವಲ್ಪ ಮುಚ್ಚಿಡ್ತೀನಿ. ಈಗ ಇದಿಷ್ಟು ತಿಂದು ಒಂದು 10 ಮಿನಿಟ್ಸ್ ಬಿಟ್ಟು ಅದನ್ನ ತಿಂತೀನಿ. ಸೊ ಇದು ಕೂಡ ಹಿಂಗೆ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಇದು ಇವಾಗ ನನಗೆ ತಿನ್ಬಿಟ್ಟು ಮತ್ತೆ ಸಲಾಡ್ ತಿಂತೀನಿ. ಸ್ನೇಹಿತರೆ, ಯಾಕೋ ಜಾಸ್ತಿ ಅನಿಸ್ತಾ ಇದೆ. ಇದಿಷ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಹಸುವಾದ್ರೆ ತಿಂತೀನಿ. ಯಾಕಂದರೆ ಕ್ಯಾಲೋರೀಸ್ ನೋಡಬೇಕಲ್ವಾ, ಹೊಟ್ಟೆ ಕರಗಿಸ್ತಾ ಇದ್ದೀನಿ. ಮೊದಲೇ ಹೊಟ್ಟೆ ದಪ್ಪ ಇತ್ತು, ಇವಾಗ ಜಾಸ್ತಿ ಇದೆ ಅಂದರೆ ಕ್ಯಾಲೋರಿನ್ ಜಾಸ್ತಿ ಇದೆ. ಒಂದು ಸ್ವಲ್ಪ ಎತ್ತಿಡ್ತೀನಿ ಇವಾಗ.
ಎಸ್ ಸ್ನೇಹಿತರೆ, ಸೊ ನನ್ನ ಒಂದು ಊಟ ರೆಡಿ ಆಗಿದೆ. ರಾತ್ರಿಗೆ 2 ಈ ಒಂದು ಚಪಾತಿ ಅಂದ್ರೆ ರಾಗಿ ಮತ್ತೆ ಗೋಧಿ ಹಿಟ್ಟು ಯೂಸ್ ಮಾಡಿ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.